ಇವತ್ತು ಫ್ರೈಡೇ January 19th. ಸೊ ಇವತ್ತು ಮತ್ತೆ ಸ್ನೋ ಬೀಳ್ತಿದೆ. ಮಂಡೇ ಸ್ನೋ ಬಿತ್ತು ಅಂತ ಹೇಳಿದ್ನಲ್ಲ, ಆಗ 4 ಇಂಚ್ ಸ್ನೋ ಬಿದ್ದಿತ್ತು. ಇವತ್ತು ಆ 4 ಇಂಚಸ್ ಸ್ನೋ ಮೇಲೆ, ಬಿಕಾಸ್ ಮೆಲ್ಟ್ ಆಗಿರಲಿಲ್ಲ, ಇನ್ನೂ ಟೆಂಪ್ರೇಚರ್ ಎಲ್ಲ ತುಂಬಾ ಫ್ರೀಸಿಂಗ್ ಆಗಿದೆ ಅಂತ, ಅದಕ್ಕೆ ಆ 4 ಇಂಚಸ್ ಮೇಲೆ ಮತ್ತೆ ಇವತ್ತು ಇನ್ನೊಂದು 4 to 6 ಇಂಚಸ್ ಬೀಳುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಂತಂದರೆ ಟೋಟಲ್ ಅಕ್ಯುಮುಲೇಷನ್ಸ್ ಎನಿವೇರ್ ಫ್ರಮ್ 8 ಇಂಚಸ್ ಟು 10 ಇಂಚಸ್ ತನಕ ಇರುತ್ತೆ, 10-11 ಇಂಚಸ್ ತನಕ ಇರುತ್ತೆ. ಸೊ ಇದೆಲ್ಲ ಮತ್ತೆ ಫ್ರೀಸ್ ಆಗುತ್ತೆ. ಎಷ್ಟು ಜೋರಾಗಿ ಬೀಳ್ತಿದೆ ನೋಡಿ. ನಾನು ಆ್ಯಕ್ಚುಲಿ ನಡ್ಕೊಂಡು ಹೋಗ್ತಿರೋ ಡಿರೆಕ್ಷನ್ನಲ್ಲೇ ಬೀಳ್ತಿದೆ. ಎಲ್ಲಿಗೆ ಹೋಗ್ತಿದ್ದೀನಿ ಇಂಥ ಸ್ನೋ ಬೀಳಬೇಕಾದ್ರೆ ಅಂತ ಅಂದ್ಕೊತಾ ಇದ್ದೀರಾ? ಅದಕ್ಕಿಂತ ಮುಂಚೆ ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಕಾವ್ಯ. ನಾನು ವಾಷಿಂಗ್ಟನ್ DC ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಎಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅಂದರೆ, ಈ ಸ್ನೋ ಸ್ಟಾರ್ಮ್ ಇಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತ ನಮಗೆ ಬೆಳಗ್ಗೆ ತನಕ ಗೊತ್ತಾಗಲಿಲ್ಲ. ಸೊ ನಮಗೆ ವೆದರ್ ರಿಪೋರ್ಟ್ನಲ್ಲಿ ಕೂಡ ಬರೀ 1 to 2 ಇಂಚಸ್ ಬೀಳುತ್ತೆ ಅಂತ ಹೇಳಿದರು. ಇದು ನೋಡಿದ್ರೆ ಇನ್ನೂ ಸಿಕ್ಕಾಪಟ್ಟೆ ಜಾಸ್ತಿನೇ ಬೀಳುತ್ತಂತೆ ಸ್ನೋ. ಸೊ ಅದಕ್ಕೆ ಅಂತ ನಾನು ಗ್ರೋಸರಿ ಶಾಪಿಂಗಿಗೆ ಹೋಗಿರಲಿಲ್ಲ. ಬೇರೆದೆಲ್ಲ ಇದೆ ಐಟಮ್ಸ್ ಮನೆಯಲ್ಲಿ, ಬಟ್ ಹಾಲು ಬೇಕು. ಈ ಚಳಿಗೆ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಅಥವಾ ಮಸಾಲ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡೆ. ಫ್ರಿಡ್ಜ್ ತೆಗೆದು ನೋಡ್ತೀನಿ, ಹಾಲಿಲ್ಲ. ಸೊ ಮನೆ ಹತ್ರ ಒಂದು 7-Eleven ಅಂತ ಕನ್ವೀನಿಯನ್ಸ್ ಸ್ಟೋರ್ ಇದೆ. ಅದಕ್ಕೆ ಅಂತ ಅಲ್ಲಿಗೆ ನಾನು ನನ್ನ ಮಗಳು ನಡ್ಕೊಂಡು ಹೋಗ್ತಾ ಇದ್ದೀವಿ. ಮನೆಯಿಂದ ಒಂದು 10-15 ಮಿನಿಟ್ ವಾಕ್ ಆಗುತ್ತೆ. ಬಟ್ ತುಂಬಾ ಚೆನ್ನಾಗಿದೆ. ಚಳಿ ಇದೆ, ಬಟ್ ತುಂಬಾ ಬಂಡಲಪ್ ಆಗಿದ್ದೀವಿ. ಸೊ ಅದರಿಂದ ಇಟ್ಸ್ ಓಕೆ. ಆಮೇಲೆ ಇವತ್ತು ಆ್ಯಕ್ಚುಲಿ ನಾನು ವರ್ಕ್ ಮಾಡಬೇಕಿತ್ತು. ಸೊ ಈ ವೆದರ್ನವರು ವಿಂಟರ್ ಸ್ಟಾರ್ಮ್ ವಾಚ್ ಇದೆ ಅಂತ ಹೇಳಿಬಿಟ್ಟು ವಾರ್ನಿಂಗ್ ಕಳಿಸಿದ್ರು. ಸೊ ಹಂಗೆ ವಿಂಟರ್ ವಾಚ್, ಸ್ಟಾರ್ಮ್ ವಾಚ್ ಇದೆ ಅಂತ ಗೊತ್ತಾಗಿದ ತಕ್ಷಣ ರೋಡ್ಸ್ ಎಲ್ಲ ತುಂಬ ಡೇಂಜರಸ್ ಆಗಿರುತ್ತೆ, ಹಾಗೆಯೇ ತುಂಬಾ ಸ್ನೋ ಬೀಳುತ್ತೆ ಅಂತ ಒಂದು ವಾರ್ನಿಂಗ್ ನಮಗೆಲ್ಲರಿಗೂ. ಅದಕ್ಕೆ ಅಂತ ನಾನಿವತ್ತು ಕೆಲಸದಿಂದ ರಜಾ ತಗೊಂಡೆ. ಬಿಕಾಸ್ ರೋಡ್ಸ್ ಎಲ್ಲ ಸೇಫ್ ಇಲ್ಲ ಡ್ರೈವ್ ಮಾಡೋದಕ್ಕೆ ಅಂತ. ಸೊ ಅದಕ್ಕೆ ಅಂತ ರಜಾ ತಗೊಂಡು ಈಗ ಈ ಸ್ನೋನಲ್ಲಿ, ಈ ಚಳಿನಲ್ಲಿ ವಾಕ್ ಹೊರಟಿದ್ದೀನಿ. Nesh, I think it's better to walk on the... You think this is closer? Yeah, it is. To go to 7-Eleven? Yeah. All right. So... It's just watch the curve. Yeah. ಸೊ ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ. Follow my footsteps. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ತುಂಬಾ ಚಳಿ ಇದೆ ನೋಡಿ, ಎಷ್ಟೊಂದು ಸ್ನೋ ಇದೆ. ಆ್ಯಂಡ್ ನನ್ನ ಮಗಳು ಅಲ್ಲಿ ನಡ್ಕೊಂಡು ಹೋಗ್ತಿದ್ದಾಳೆ. ಇವಳು ಹೋಗ್ತಿರ್ತಾಳೆ ಆ ಕನ್ವೀನಿಯನ್ಸ್ ಸ್ಟೋರ್ಗೆ. ಅದಕ್ಕೆ ಒಂದು ಶಾರ್ಟ್ ಕಟ್ ಇದೆ, ಬಾ ತೋರಿಸ್ಕೊಡ್ತೀನಿ ಅಂತ ಅಂದ್ಲು. ಅವಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಿದ್ದೀರಿ. ಈ ಮಕ್ಕಳಿಗಾದರೆ ಎಲ್ಲ ಗೊತ್ತಿರುತ್ತೆ. ಇಲ್ಲೆಲ್ಲ ನೋಡ್ಬೋದು. ಸೊ ಇದು ನಮ್ಮ ಸಾಕರ್ ಫೀಲ್ಡ್. ಆಗಲೇ ಒಂದು ಸುಮಾರು ಇಂಚಸ್ಸೇ ಬಿದ್ದಿದೆ ಸ್ನೋ ಅಂತೂ ನೀವು ನೋಡ್ಬೋದು. ಇದು ಆ್ಯಕ್ಚುಲಿ ಪೂರ್ತಿ ಇಲ್ಲಿ ತನಕ ಇದೆ ನೋಡಿ. ಸುಮಾರು ಇಂಚಸ್ಸೇ ಬಿದ್ದಿದೆ. ಆ್ಯಂಡ್ ಇವತ್ತು ರಾತ್ರಿ 7 o'clockವರೆಗೂ ಸ್ನೋ ಬೀಳುತ್ತೆ ಅಂತ ಹೇಳಿದ್ದಾರೆ. ಹಾಗೆಯೇ ಇನ್ನೊಂದು ತೋರಿಸ್ಕೊಡ್ತೀನಿ ಬನ್ನಿ. ಸೊ ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ವಿಂಟರ್ ಟ್ರೀ ಅಂತಾರೆ ಇದನ್ನು. ವಿಂಟರ್ ಬೆರಿ ಟ್ರೀ ಅಂತಾರೆ. ನೀವು ನೋಡ್ಬೋದು ಇಲ್ಲಿ ಸಣ್ಣದಾಗಿ ರೆಡ್ ಬೆರೀಸ್ ಎಲ್ಲ ಇದೆ.
ತುಂಬಾ ಕ್ಯೂಟಾಗಿದೆ. ಸೊ ಈ ಗ್ರೀನ್ ಲೀವ್ಸ್ಗೂ ಆಮೇಲೆ ಈ ರೆಡ್ ಬೆರೀಸ್ ಮತ್ತು ಈ ಸ್ನೋ ಆಗಂತೂ ತುಂಬಾ ಚೆನ್ನಾಗಿ ಕಾಣ್ತಿದೆ. ಸೊ ನಿಮಗೆ ತೋರ್ಸೋಣ ಅಂತ ಅಂದ್ಕೊಂಡೆ. ಸೊ ಇಲ್ಲಿ ನೋಡಿ, ಇದು ನಮ್ಮ ಕಮ್ಯುನಿಟಿದು ಪಾರ್ಕ್ ಏರಿಯಾ. ಸಣ್ಣ ಮಕ್ಕಳಿಗೆ ಅಂತ ಪಾರ್ಕ್ ಮಾಡಿದ್ದಾರೆ ಇದು. ಹಾಗೆಯೇ ಇಲ್ಲಿ ಶೆಲ್ಟರ್ಸ್ ಕೂಡ ಇದೆ. ಸಮ್ಮರ್ ಟೈಮ್ನಲ್ಲಿ ತುಂಬಾ ಔಟ್ಡೋರ್ ಪಾರ್ಟೀಸ್ ಎಲ್ಲ ನಡೆಯುತ್ತೆ ಇಲ್ಲಿ. ಯಾಕಂದರೆ ಬಾರ್ಬಿಕ್ಯೂ ಮಾಡ್ಕೊತಾರೆ, ಗ್ರಿಲ್ ಮಾಡ್ಕೊತಾರೆ. ಸೊ ಯಾ, ಸೋ ಬ್ಯೂಟಿಫುಲ್. ಇಲ್ಲೇನು ಅಂತಂದರೆ ಸ್ನೋ ಬೀಳಬೇಕಾದ್ರೆ ಚಳಿ ಇರುತ್ತೆ, ಬಟ್ ಆದ್ರೂ ಚೆನ್ನಾಗಿ ಬಂಡಲ್ ಅಪ್ ಮಾಡಿಕೊಂಡು ಔಟ್ಡೋರ್ನಲ್ಲಿ ಟೈಮ್ ಸ್ಪೆಂಡ್ ಮಾಡೋರ ಮಜಾನೇ ಬೇರೆ. ಇಲ್ಲಿ ನೋಡಿ, ಇಲ್ಲಿ ಒಂದೇ ಒಂದು ಮನೆ ಇದೆ. ಅದು ಆ್ಯಕ್ಚುಲಿ ಆ ಮನೆ ಈ ಫಾರ್ಮ್ ಲ್ಯಾಂಡ್ದು ಓನರ್ ಮನೆ. ಅದು ಮುಂಚೆ ಆಗಿತ್ತು, ಬಟ್ ಇತ್ತೀಚೆಗೆ ಅದನ್ನು ಪೂರ್ತಿ ರೆನೋವೇಟ್ ಮಾಡಿ ಇನ್ನೊಬ್ರಿಗೆ ಸೇಲ್ ಮಾಡಿದ್ರು ಆ ಮನೆ ಕೂಡ. ಬಟ್ ಒಂದು 10 ವರ್ಷಕ್ಕೆ ಹಿಂದೆ ಆ ಮನೆ, ಈ ಫಾರ್ಮ್ ಲ್ಯಾಂಡ್, ಈಗ ಮನೆಗಳೇನು ಕಟ್ಟಿದ್ದಾರೆ ಇಲ್ಲಿ, ಆ ಫಾರ್ಮ್ ಲ್ಯಾಂಡ್ದು ಓನರ್ ಮನೆ ಆಗಿತ್ತು ಅದು. ಸೊ ನೋಡಿ, ಇದೆಲ್ಲ ಈಗ ಫಾರ್ಮ್ನಲ್ಲಿ ಮನೆ ಕಟ್ಟಿರೋದ್ರಿಂದ ಇದೊಂದು ಕಮ್ಯುನಿಟಿನೇ ಆಗಿಬಿಟ್ಟಿದೆ. ಮಕ್ಕಳು ಇಲ್ಲಿ ಸ್ಲೆಡ್ ಮಾಡ್ತಿದ್ದಾರೆ. ಇದೊಂದು ಎಕ್ಸ್ಟ್ರಾ ಫನ್ ಆ್ಯಕ್ಟಿವಿಟಿ ಮಕ್ಕಳಿಗೆ. ಇದೇ ಸ್ನೋ ಬೀಳ್ತಿದೆ ಅಂತಂದರೆ ಈ ಥರ ಸ್ಲೆಡ್ಡಿಂಗ್ ಬರ್ತಾರೆ. ಸೊ ಸ್ಲೈಡ್ಸ್ ಅಥವಾ ಸ್ಲೋಪ್ಸ್ ಥರ ಕ್ರಿಯೇಟ್ ಮಾಡಿಕೊಂಡು ಸ್ಲೆಡ್ಡಿಂಗ್ ಹೋಗ್ತಾರೆ. ತುಂಬಾ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಬರ್ತಾರೆ. ಇದು ಆ್ಯಕ್ಚುಲಾಗಿ ಈ ಸ್ಕೂಲ್ನ, ಇದೊಂದು ಸ್ಕೂಲ್, ಎಲಿಮೆಂಟ್ರಿ ಸ್ಕೂಲ್ ಇಲ್ಲಿಂದು ನಮ್ಮ ಕಮ್ಯುನಿಟಿದು. ಈ ಸ್ಕೂಲ್ನ ಬರೀ 1 ವರ್ಷದಲ್ಲಿ ಕಟ್ಟಿದ್ರು. ಎಲಿಮೆಂಟ್ರಿ ಅಂತಂದರೆ ನಮಗೆ ಕಿಂಡರ್ ಗಾರ್ಡನಿಂದ ಹಿಡಿದು 5th ಗ್ರೇಡ್ವರೆಗೂ ಎಲಿಮೆಂಟ್ರಿ ಸ್ಕೂಲ್ ಅಂತ ಕರಿತೀವಿ. ಎಷ್ಟು ಬೇಗ ಕಟ್ಟಿದ್ರು ಅಂತಂದರೆ ತುಂಬಾ ಚೆನ್ನಾಗಿದೆ. ಸ್ಕೂಲ್ ಒಳಗಡೆ ಪೂರ್ತಿ ಬ್ಯಾಸ್ಕೆಟ್ಬಾಲ್ ಕೋರ್ಟ್, ಇಂಡೋರ್ ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಇದೆ, ಔಟ್ಡೋರ್ ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಇದೆ, ಹಾಗೆಯೇ ಸಾಕರ್ ಫೀಲ್ಡ್ ಇದೆ. ಆ್ಯಕ್ಚುಲಾಗಿ ಈಗ ನೀವು ಕಾಣಿಸಲ್ಲ, ಇದೆಲ್ಲ ಸ್ಕೂಲ್ಗೆ ಸೇರಿದಂಥ ಸಾಕರ್ ಫೀಲ್ಡ್, ಬೇಸ್ಬಾಲ್ ಫೀಲ್ಡ್. ಬಟ್ ನೀವು ನೋಡ್ಬೋದು. ನನ್ನ ಸ್ನೋ ಡೇಗೆ ಔಟ್ಫಿಟ್ ಆಫ್ ದ ಡೇ ಏನು ಅಂತಂದರೆ, ನನ್ನ ಶೂಸಿಂದ ಸ್ಟಾರ್ಟ್ ಮಾಡೋಣ. ನನ್ನ ಸ್ನೋ ಬೂಟ್ಸ್ ಸ್ಟೀವ್ ಮ್ಯಾರನ್ದು. ನನ್ನ ಪ್ಯಾಂಟ್ಸ್ ಬಂದು ಝಾರಾದು. ಇದು ಸ್ಪೆಷಲ್ ಫ್ಲೀಸ್ ಪ್ಯಾಂಟ್ಸ್. ಇದು ವಿಂಟರ್ಗೆ ಅಂತಲೇ ತುಂಬಾ ವಾರ್ಮ್ ಆಗಿರುತ್ತೆ. ನಾರ್ತ್ ಫೇಸ್ ಜಾಕೆಟ್, ಹಾಗೆಯೇ ಎಕ್ಸ್ಟ್ರಾ ವಿಂಟರ್ ಹ್ಯಾಟ್ ಇಟ್ಕೊಂಡಿದ್ದೀನಿ. ಇದು ಕೊಲಂಬಿಯಾದು. ನಾನು ಹಾಕ್ಕೊಂಡಿರೋ ವಿಂಟರ್ ಹ್ಯಾಟ್ ಅಗ್ಸ್ದು. ಈ ಸ್ನೋ ಗ್ಲವ್ಸ್ ಬಂದ್ಬಿಟ್ಟು ಕೊಲಂಬಿಯಾದು ಕೂಡ. ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಈಗ ಮೇನ್ ಸ್ಟ್ರೀಟ್ ತನಕ ಬಂದ್ವಿ. ಇನ್ನೂ ಒಂದು 10 ಮಿನಿಟ್ಸ್ ವಾಕ್ ಇದೆ ಇಲ್ಲಿಂದ. ನೋಡಿ, ನೀವು ನೋಡ್ಬೋದು, ರೋಡ್ಸ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ. ಇಡೀ ದಿನ ಕ್ಲೀನ್ ಮಾಡ್ತಾನೆ ಇರ್ತಾರೆ, ಬಿಕಾಸ್ ಅದು ಒಂದು ಸತಿ ಕ್ಲೀನ್ ಮಾಡಿ ಬಿಡೋದಂತೂ ಅಲ್ಲ. ಆ್ಯಂಡ್ ಬೀಳ್ತಿದ್ದೆ. ಓಕೆ, ಫೈರ್ ಹೈಡ್ರೆಂಟ್ ಎಲ್ಲ. ಒಂದು ಕ್ಯಾನ್ ಹಾಲು ತರೋದಕ್ಕೆ ಇಷ್ಟು ದೂರ ನಡ್ಕೊಂಡು ಹೋಗ್ಬೇಕಾ ಅಂತ ಅನ್ಕೊಬೋದು ನೀವು. ಬಟ್ ನಿಜವಾಗ್ಲೂ ಇದ್ರ ಎಕ್ಸ್ಪೀರಿಯನ್ಸೇ ಬೇರೆ. ಹೇಗಿದ್ರೇನು ಇವತ್ತು ಎಲ್ಲಿ ಹೋಗೋಕ್ಕಾಗಲ್ಲ. ಈಗ ನನ್ನ ಹ್ಯಾಟ್ನ ಚೇಂಜ್ ಮಾಡಿಕೊಂಡೆ. ಅದು ತುಂಬಾ ಸ್ನೋಯಿ ಆಗೋಗ್ಬಿಟ್ಟಿತ್ತು. ಒಳ್ಳೇದಾಯಿತು ನಾನು ಇನ್ನೊಂದು ಹ್ಯಾಟ್ನ ತೊಗೊಂಬಂದಿದ್ದು. ಸೊ ಹ್ಯಾಟ್ನ ಚೇಂಜ್ ಮಾಡಿಕೊಂಡೆ. ಇನ್ನೂ ಒಂದು 10 ಮಿನಿಟ್ಸ್ ವಾಕ್ ಇದೆ. ನಾನು ತೋರಿಸ್ದಾಗೆ ಮೇನ್ ಸ್ಟ್ರೀಟಿಗೆ ಬಂದುಬಿಟ್ವಿ. ಸೊ ಈಗ ಮೇನ್ ಸ್ಟ್ರೀಟಿಂದ ಕ್ರಾಸ್ ಮಾಡ್ತಾ ಇದ್ದೀನಿ. ಒಂದು ನಿಮಿಷ.
ಓಕೆ, ಈಗ ಇಲ್ಲಿಂದ ಕ್ರಾಸ್ ಮಾಡಿಕೊಂಡು ಇನ್ನೊಂದು 10 ಮಿನಿಟ್ ವಾಕ್ ಇಲ್ಲಿಂದ. ನೋಡಿ ಅಲ್ಲಿ ಕಾಣಿಸ್ತಿದೆ ಅಲ್ಲ ನಿಮಗೆ, ಅಲ್ಲಿ ಅದೇ ಕನ್ವೀನಿಯನ್ಸ್ ಸ್ಟೋರ್ 7-Elevenಗೆ ಹೋಗ್ತಾ ಇರೋದು ನಾವು. ಸೊ ಆಲ್ಮೋಸ್ಟ್ ಹತ್ರದಲ್ಲೇ ಇದ್ದೀವಿ. ಈಗ ಕನ್ವೀನಿಯನ್ಸ್ ಸ್ಟೋರಿಗೆ ಬಂದಿದ್ದೀವಿ. ಬೇಗ ಮಿಲ್ಕ್ ಮತ್ತು ಸ್ವಲ್ಪ ಚಾಕ್ಲೇಟ್ಸ್ ತಗೊಂಡು ಹೋಗೋಣ ಅಂತ. ಸೊ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಇದು ಮಿಲ್ಕ್ 2% ನೋಡಿ. ಇಲ್ಲೆಲ್ಲ ಏನೇನು ಬೇಕು, ಸೋಡಾಸ್ ಅದು ಇದು ಎಲ್ಲ ಸಿಗುತ್ತೆ. ತುಂಬ ದೊಡ್ಡ ಅಂಗಡಿ ಏನಲ್ಲ, ಬಟ್ ಇಟ್ಸ್ ನಾಟ್ ಟು ಬ್ಯಾಡ್. ಎಲ್ಲ ಏನೇನು ಬೇಕು, ಚಿಪ್ಸು, ಸ್ನ್ಯಾಕ್ಸ್ ಆ್ಯಂಡ್ ಸೋಡಾಸ್ ಆ್ಯಂಡ್ ಕಾಫಿ ಮಿಷಿನ್ಸ್ ಇದೆ. ಮಕ್ಕಳಿಗೆ ಸ್ಲಶಿ ಮಿಷಿನ್ಸ್ ಇದೆ. ಇಲ್ಲಿ ಬ್ರೇಕ್ಫಾಸ್ಟ್ ಕಾಫಿ ಅಂಥದ್ದೆಲ್ಲ ಸಣ್ಣ ಸಣ್ಣದು ಎಲ್ಲ ಸಿಗುತ್ತೆ. ಸೊ ನನ್ನ ಮಗ ಕೇಳ್ತಿರೋ ಚಾಕ್ಲೇಟ್ ಇವತ್ತಿಲ್ಲ ಇಲ್ಲಿ. ಸೊ ಅದಕ್ಕೆ ಅಂತ ಫೋನಲ್ಲಿ ಏನು ಬೇಕು ಅಂತ ನಡೀತಿದೆ ಕಾನ್ವರ್ಸೇಷನ್. ಓಕೆ, ಸೊ ಮನೆಗೆ ವಾಪಸ್ ಬಂದ್ವಿ. ನಾನು ವಿಡಿಯೋ ತಗೊಳಕ್ಕಾಗಲಿಲ್ಲ, ಕೈನಲ್ಲಿ ಸಾಮಾನಿತ್ತು ಆ್ಯಂಡ್ ಪ್ಲಸ್ ತುಂಬಾ ಚಳಿ ಇತ್ತು. ಸೊ ವಿಡಿಯೋ ತೆಗಿಯೋಕ್ಕಾಗಲಿಲ್ಲ. ಸೊ ಅದಕ್ಕೆ ಅಂತ ಮನೆಗೆ ಬಂದು ಸೇರಿದೆ. ಏನೇನು ತಗೊಂಡಿದ್ದೀವಿ ಅಂತ ಮನೆಯಲ್ಲಿ ತೋರಿಸ್ತೀನಿ. ಸೊ 7-Elevenನಿಂದ ಏನೇನು ತಂದ್ವಿ ಅಂತ ತೋರಿಸ್ಕೊಡ್ತೀನಿ. ಮಿಲ್ಕ್ ತಗೊಂಬಂದೆ. ಇದು 2% ಮಿಲ್ಕ್. ಸೊ ಈ ಥರ ಕ್ಯಾನ್ನಲ್ಲಿ ಬರುತ್ತೆ. ಇದು ನನ್ನ ಮಗಳು ತಗೊಂಡ್ಲು. ಇದಕ್ಕೆ ಸುಮ್ಮನೆ ಬಿಸಿನೀರು ಹಾಕ್ಕೊಂಡು ತಿನ್ನಂಗೆ ರಾಮನ್ ನೂಡಲ್ ಸೂಪ್ ಥರ. ಕುಕ್ಕಿ, ರೆಡ್ ವೆಲ್ವೆಟ್ ಕುಕ್ಕಿ ತಗೊಂಡ್ಲು. ಅಲ್ಲಿ ಫ್ರೆಶ್ ಕುಕ್ಕೀಸ್ ಮಾಡ್ತಾರೆ, ಬೇಕ್ ಮಾಡ್ತಾರೆ. ಆ್ಯಂಡ್ ಈ ಹಾಟ್ ಫ್ರೈಸ್, ಅಂದರೆ ಹಾಟ್ ಚೀರೋಸ್ ಥರ ಇರುತ್ತೆ, ಅದನ್ನು ತಗೊಂಡ್ಲು. ಇದು ಹಾಗಂದಾಸ್ ಐಸ್ ಕ್ರೀಮ್. ನನ್ನ ಮಗ ಬೇಕು ಅಂತಂದ, ಅದಕ್ಕೆ ಅದನ್ನು ತೊಗೊಂಬಂದ್ವಿ. ಸೊ ಅಷ್ಟೇ ತಂದಿದ್ದು. ಇವತ್ತು ಇಡೀ ದಿನ ಮನೆಯಲ್ಲೇ. ಇವತ್ತು ಇದು ಸಡನ್ನಾಗಿ ಪ್ಲ್ಯಾನ್ ಕೂಡ ಮಾಡಲಿಲ್ಲ. ಮತ್ತೆ ಸ್ಕೂಲ್ಸ್ ಎಲ್ಲ ಕ್ಲೋಸ್ ಆಗಿತ್ತು, ನಾನು ಕೆಲ್ಸಕ್ಕೆ ಬೇರೆ ಹೋಗಲಿಲ್ಲ ಇವತ್ತು. ಅದಕ್ಕೆ ಅಂತ ಏನಾದರೂ ಮಾಡೋಣ ಅಂತ ಹೇಳಿ, ಹೆಂಗಿದ್ರು ಹಾಲು ಬೇರೆ ಬೇಕಿತ್ತು. ಸೊ ಅದಕ್ಕೆ ಅಂತ ಹೋಗಿ ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಚಳಿ ಇದೆ ಆಚೆ. ಇನ್ನು ಈ ರೋಡ್ಸ್ ಎಲ್ಲ ಕ್ಲಿಯರ್ ಆಗೋದಕ್ಕೆ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ರೋಡ್ಸ್ ಕ್ಲಿಯರ್ ಆಗಬಹುದು. ಬಿಕಾಸ್ ನಾಳೆ ನಾನು ವಾಪಸ್ ಕೆಲ್ಸಕ್ಕೆ ಹೋಗಬೇಕು. ಸೊ ಐ ಹೋಪ್ ಆಲ್ ದ ರೋಡ್ಸ್ ಆರ್ ಕ್ಲಿಯರ್ಡ್. ಬಟ್ ಎನಿವೇಸ್, ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ ಈ ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸೊ ನಿಮ್ಮ ಸಪೋರ್ಟ್ ಮತ್ತು ನಿಮ್ಮ ಮೋಟಿವೇಶನ್ ನನಗೆ ಖಂಡಿತ ಬೇಕು. ಸೊ ಹಾಗೆಯೇ ನಿಮ್ಮೆಲ್ಲರ ಕಮೆಂಟ್ಸ್ ಅಂತೂ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಸೊ ಹೀಗೆ ಕಮೆಂಟ್ ಮಾಡ್ತಾ ಇರಿ. ಆ್ಯಂಡ್ ಹಾಗಂತ ಹೇಳ್ತಾ ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗ್ತೀನಿ. ಎಲ್ಲರೂ ಹುಷಾರಾಗಿರಿ. ಬಾಯ್.